ಫ್ರೆಂಡ್ಸ್, ಗೂಗಲ್ ಹೋಗಿಬಿಟ್ಟು ಚಾಟ್ ಜಿ ಪಿ ಟಿ ಅಂತ ಟೈಪ್ ಮಾಡಿ. ಚಾಟ್ ಜಿ ಪಿ ಟಿ ಅಂತ ಕಾಣಿಸ್ತಿದೆಯಲ್ಲ, ಅದಕ್ಕೆ ಕ್ಲಿಕ್ ಕೊಟ್ಟರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಫ್ರೀ ವೆಬ್ಸೈಟ್ ಆಗಿರುತ್ತೆ. ಅಲ್ಲಿ ಮಾತ್ರ ನೀವು ಲಾಗಿನ್ ಅಂತ ಕೊಡಬೇಕಾಗುತ್ತೆ. ನಿಮ್ಮದು ಜಿಮೇಲ್ ಅಕೌಂಟಿಂದ ಅದು ಓಪನ್ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಅಲ್ಲಿ ಓಪನ್ ಮಾಡಿ ಅಲ್ಲಿ ಕೆಳಗಡೆ ಒಂದು ಪ್ಲಸ್ ಅಂತ ಕಾಣ್ತಾ ಇದೆ. ಬಾಟಮಲ್ಲಿ ಪ್ಲಸ್ ಕಾಣ್ತಾ ಇದೆ ನೋಡಿ. ಇನ್ನೊಂದು ಸಲ ಕ್ಲಿಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಫೋಟೋ ಗ್ಯಾಲರಿಗೆ ಹೋಗಬೇಕು. ಫೋಟೋ ಗ್ಯಾಲರಿಯಲ್ಲಿ ನಿಮ್ಗೆ ಯಾವುದು ಇಷ್ಟ ಇದೆಯೋ ಅದು ಫೋಟೋ ಸೆಲೆಕ್ಟ್ ಮಾಡಿಕೊಳ್ಳಿ. ಕಪಲ್ಸ್ ಆಗಿರ್ಬೋದು, ಇಲ್ಲ ಸಿಂಗಲ್ ಇರ್ಬೋದು. ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡಿ. ಗಿಬ್ಲಿ ಯಾವುದು ಕನ್ವರ್ಟ್ ಮಾಡಬೇಕಾದಂತ ಇದೆಯಾ ಅದನ್ನು ಮಾತ್ರ. ಓಕೆ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಟೈಪ್ ಮಾಡಬೇಕಾಗುತ್ತೆ. ಕನ್ವರ್ಟ್ ಇಮೇಜ್ ಇಂಟು ಗಿಬ್ಲಿ ಸ್ಟುಡಿಯೋ ಸ್ಟೈಲ್ ಆರ್ಟ್. ನೋಡಿ ಈ ಥರನೇ ಟೈಪ್ ಮಾಡಿದ್ರೆ ಅಲ್ಲಿ ಪ್ರೊಸೆಸ್ ಆಗ್ತಾ ಇರುತ್ತೆ. ನೋಡಿ ಅಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ನಿಮ್ದು ಏನು ಒರಿಜಿನಲ್ ಫೋಟೋ ಇತ್ತೋ ಅದು ಕನ್ವರ್ಟ್ ಆಗ್ತಾಯಿದೆ. ಈಗ ಗಿಬ್ಲಿ ಸ್ಟೈಲ್ ಇಮೇಜ್ ಆಗಿ ಕನ್ವರ್ಟ್ ಆಗ್ತಾಯಿದೆ. ಈಗ ಅದನ್ನು ನಾವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಬಫರಿಂಗ್ ಇದೆ, ಯಾಕಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಚೇಂಜ್ ಆಗೋಕ್ಕೆ. ಅಲ್ಲಿಂದ ನೀವು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಆಗಿದರೆ ನಿಮ್ಮದು ಗ್ಯಾಲರಿಯಲ್ಲಿ ಇರುತ್ತೆ. ಇದನ್ನೇ ನೀವು ಮತ್ತೆ ವೀಡಿಯೋ ಕನ್ವರ್ಟ್ ಮಾಡ್ಬೋದು. ನೋಡಿ ವಿಡಿಯೋ ಕನ್ವರ್ಟ್ ಮಾಡಬೇಕಂದ್ರೆ ನೀವು ಮತ್ತೆ ಗೂಗಲ್ ಹೋಗಿಬಿಟ್ಟು ಅಲ್ಲಿ pixwords.ai ಅಂತ ಟೈಪ್ ಮಾಡಿ. ಅಲ್ಲಿ ಕೆಳಗಡೆ ವೆಬ್ಸೈಟ್ ಕಾಣಿಸುತ್ತೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಹೋಗಿಬಿಟ್ಟು ಅಲ್ಲಿ ಬೇರೆ ಎಲ್ಲ ಪಾಪಪ್ಸ್ ಎಲ್ಲ ಬರ್ತಾ ಇರುತ್ತೆ, ಅದು ಕ್ಲೋಸ್ ಮಾಡಿ. ಅದು ಪ್ರೋ ವರ್ಷನ್ ಇರುತ್ತೆ, ಇಲ್ಲ ಒಂದು ನಾರ್ಮಲ್ ಫ್ರೀ ವರ್ಷನ್ ಇರುತ್ತೆ. ಇದು ಫ್ರೀ ವರ್ಷನಲ್ಲಿ ನಾನು ತೋರಿಸ್ತಾ ಇರೋದು. ಇಲ್ಲಿ ಪಾಪಪ್ಸ್ ಎಲ್ಲ ಬಂದರೆ ಇದು ಕ್ಲೋಸ್ ಮಾಡ್ತಾಯಿರಿ. ಕೆಳಗಡೆ ನೋಡಿ ಬಾಟಮಲ್ಲಿ ಒಂದು ಇಮೇಜ್ ಅಪ್ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲೂ ಅಷ್ಟೇ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಸೈನ್ ಇನ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡಬೇಕಾಗುತ್ತೆ. ಸೈನ್ ಇನ್ ಅಂತ ತೋರಿಸ್ತಾ ಇದೆ ನೋಡಿ. ಸೈನ್ ಇನ್ ಮಾಡಿ ಫಸ್ಟು. ಯಾವುದೇ ವೆಬ್ಸೈಟ್ ಕೇಳಿದ್ರೆ ಅದು ಸೈನ್ ಇನ್ ಕೇಳುತ್ತೆ, ನೀವು ಓಪನ್ ಮಾಡ್ಬೋದು. ಸೈನ್ ಇನ್ ಮಾಡಿ ಅಲ್ಲಿ ಕೆಳಗಡೆ ನಾನು ಹೇಳಿದ್ನಲ್ಲ ಅಪ್ಲೋಡ್ ಮಾಡ್ಬೋದು ಅಂತ, ಅಲ್ಲಿ ಬಾಟಮಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಓಪನ್ ಮಾಡಿ, ಇಮೇಜ್ ಓಪನ್ ಮಾಡಿ. ನೋಡಿ ಅಲ್ಲಿ ಈಗ ಬಫರಿಂಗ್ ಅಪ್ಲೋಡ್ ಆಗ್ತಾಯಿದೆ ನೋಡಿ. ಆ ಫೋಟೋ ಅಪ್ಲೋಡ್ ಆಗ್ತಾಯಿದೆ. ಅಲ್ಲಿ ಮತ್ತೆ ನೀವು ಟೈಪ್ ಮಾಡಬೇಕಾಗುತ್ತೆ ನೋಡಿ. ಕನ್ವರ್ಟ್ ಇಮೇಜ್ ಇಂಟು ಡ್ಯಾನ್ಸಿಂಗ್ ವೀಡಿಯೋ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅಂದರೆ ನೀವು ಏನು ಮಾಡಬೇಕಾದ್ರು ಡ್ಯಾನ್ಸಿಂಗ್ ಅಂದರೆ ಡ್ಯಾನ್ಸಿಂಗ್, ಇಲ್ಲ ಬೇರೆ ಏನಾದರೂ ನೀವು ಟೈಪ್ ಮಾಡ್ಬೋದು. ಓಕೆ, ಇವಾಗ ಅಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಆ ಇಮೇಜ್ ಇರೋದು ಈಗ ವೀಡಿಯೋ ಆಗಿ ಕನ್ವರ್ಟ್ ಆಗ್ತಾಯಿದೆ. ಇವಾಗ ನಾವು ಡ್ಯಾನ್ಸಿಂಗ್ ಅಂತ ಕೊಟ್ಟಿದ್ದೀವಲ್ಲ ಅಲ್ಲಿ, ಅದು ಡ್ಯಾನ್ಸಿಂಗ್ ಅಂತಲೇ ಬರುತ್ತೆ ನೋಡಿ ಈ ಥರ. ಓಕೆ, ಯಾವ ಇಮೇಜ್ನ ಇಲ್ಲಿ ಅಪ್ಲೋಡ್ ಮಾಡಿ ನೀವು ಅದನ್ನು ವೀಡಿಯೋ ಕನ್ವರ್ಟ್ ಮಾಡ್ಬೋದು. ಆಮೇಲೆ ಇದನ್ನು ಶೇರ್ ಮಾಡಿ ನಿಮ್ಮದು ವಾಟ್ಸಪ್ ಇಲ್ಲ ಯಾವುದು ಗ್ಯಾಲರಿಯಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.